ನಾವಿದು ವಾಟ್ ಟೈಪ್ ಆಫ್ ಬಾಡಿ ಇದು? ಗವರ್ಮೆಂಟ್ ಬಾಡಿನ, NGO ನ? ಇಟ್ಸ್ ಎನ್ NGO. ಇಟ್ಸ್ ನಾಟ್ ಅ UN ಬಾಡಿ. UN ಬಾಡಿ ಅಲ್ವೇ ಅಲ್ಲ. ಇಟ್ ಇಸ್ ದ ವರ್ಲ್ಡ್ಸ್ ಓನ್ಲಿ ಫ್ಲೋಟಿಂಗ್ ಲೇಕ್. ಇಟ್ ಇಸ್ ದ ವರ್ಲ್ಡ್ ಅಲ್ಲೇ ಯಾವ್ದಿದು? ವರ್ಲ್ಡ್ಸ್ ಫಸ್ಟ್ ಕೂಡ ಹೌದು ಅಂಡ್ ಓನ್ಲಿ ಕೂಡ ಹೌದು. ಅದೇ ವಿತ್ ರೆಸ್ಪೆಕ್ಟ್ ಟು ನಮ್ಮ ಕಂಪ್ಲೀಟ್ ಇಂಡಿಯನ್ ಟೆರಿಟರಿಯಲ್ಲಿ ಸದರ್ನ್ ಮೋಸ್ಟ್ ಯಾವ್ದಪ್ಪ ಅಂತಂದ್ರೆ ನಿಕೋಬಾರ್. ಅದು ಯಾವ ಲೊಕೇಶನ್ ಸರ್ ಅಂದ್ರೆ ಪಿಗ್ಮ್ಯಾಲಿಯನ್ ಪಾಯಿಂಟ್ ಅಂತ ಕರಿತೀವಿ. ಲೆಸ್ ದ್ಯಾನ್ 2500ಕ್ಕಿಂತ ಅಡಲ್ಟ್ ಪಾಪ್ಯುಲೇಷನ್ ಕಡಿಮೆ ಇದ್ರೆ ಅದನ್ನೇನಂತ ಕರಿತೀವಿ? 2500ಕ್ಕಿಂತ ಕಡಿಮೆ ಪಾಪ್ಯುಲೇಷನ್ ಇದ್ರೆ ಅಂತ ಒಂದು ಸ್ಪೀಶೀಸ್ ಏನಂತ ಕರಿತೀವಿ? ಎಂಡೇಂಜರ್ಡ್ ಅಂತ. ಇಟ್ ಇಸ್ ಚಿಲ್ಕಾ ಲೇಕ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಏನಪ್ಪಾ ಫೇಮಸ್ ಇಲ್ಲಿ? ಓಲೈವ್ ರಡ್ಲಿ ಟರ್ಟಲ್ ಅಂತ ಕರಿತೀವಿ. ಓಕೆನಾ? ಮೇಜರ್ ಆಗಿ ಇಟ್ ಇಸ್ ವಿ ಕಾಲ್ ಇಟ್ ಆಸ್ ಓಲೈವ್ ರಡ್ಲಿ ಟರ್ಟಲ್ ಅಂತ ಮಾತಾಡ್ತೀವಿ. ನಾವು ವಿತ್ ರೆಸ್ಪೆಕ್ಟ್ ಟು ಓಲೈವ್ ರಡ್ಲಿ ಟರ್ಟಲ್, ಎಲ್ಲಿದೆ ಸರ್ ಓಲೈವ್ ರಡ್ಲಿ ಟರ್ಟಲ್ ಅಂದ್ರೆ? ಇದು ಯಾವ ಕೋಸ್ಟ್ ಇದು? ಇಟ್ ಇಸ್ ವಿ ಕಾಲ್ ಇಟ್ ಆಸ್ ಈಸ್ಟರ್ನ್ ಕೋಸ್ಟ್. ನಾವು ಈ ಈಸ್ಟರ್ನ್ ಕೋಸ್ಟ್ ಅಲ್ಲಿ ನೆನ್ಪ್ ಮಾಡಿದ್ರೆ ಆರ್ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಪೂರಿ ಡಿಸ್ಟ್ರಿಕ್ಟ್. ಈ ಒಂದು ಪೂರಿ ಡಿಸ್ಟ್ರಿಕ್ಟ್ ಅಲ್ಲಿ ದ ಇಂಡಿಯಾಸ್ ಲಾರ್ಜೆಸ್ಟ್ ಲಗೂನ್ ಅಂತ ಕರಿತೀವಿ. ದ ಚಿಲ್ಕಾ ಲೇಕ್, ಇಂಡಿಯಾಸ್ ಲಾರ್ಜೆಸ್ಟ್ ಲಗೂನ್ ಚಿಲ್ಕಾ ಲೇಕ್. ಈ ಒಂದು ಚಿಲ್ಕಾ ಲೇಕ್ ಮಾತ್ರ ಅಲ್ಲ, ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಗಹಿರ್ ಮಾತಾ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಗಹಿರ್ ಮಾತಾ ನ್ಯಾಷನಲ್ ಪಾರ್ಕ್. ಅದಾದ್ಮೇಲೆ ಋಷಿಕುಲ ಬೀಚ್ ಆಗಿರ್ಬೋದು, ಬಿತ್ರಕನಿಕಾ. ಮೇಜರ್ ಆಗಿ ಇವೆಲ್ಲ ಮಾಸ್ ನೆಸ್ಟಿಂಗ್ ಸೈಟ್ಸ್. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಮಾಸ್ ನೆಸ್ಟಿಂಗ್ ಸೈಟ್ಸ್. ನಾವು ದಿಸ್ ಮಾಸ್ ನೆಸ್ಟಿಂಗ್ ಸೈಟ್ಸ್ ಎಲ್ಲಿ ಸರ್ ಫೇಮಸ್ ಆಗಿರುತ್ತೆ ಅಂತಂದ್ರೆ ಮೇಜರ್ ಆಗಿ ಬಿತ್ರಕನಿಕಾ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಕಾಣಿಸಿದೆ ರೆಡ್ ಅಲ್ಲಿ, ಬೇರೆ ಕಲರ್ ಬೇಕಾ? ಋಷಿಕುಲ ಬೀಚ್ ಅಂತ ಕರಿತೀವಿ. ಅಂಡ್ ಮೂರನೇದು ನಮ್ ಚಿಲ್ಕಾ ಅಲ್ವಾ? ಮೇಜರ್ಲಿ ಚಿಲ್ಕಾ. ಅದಾದ್ಮೇಲೆ ಇಲ್ಲಿ ನೋಡಿ ಗಹಿರ್ ಮಾತಾ ಇಲ್ಲೇ ಇದೆ. ರೀಸೆಂಟ್ ನ್ಯೂಸ್ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ನಮ್ ಕಾನ್ಸೆಪ್ಟ್ ಏನ್ ಗೊತ್ತಿತ್ತು ಅಂದ್ರೆ ಓನ್ಲಿ ಆನ್ ಈಸ್ಟರ್ನ್ ಕೋಸ್ಟ್ ಅಲ್ಲಿ, ಓನ್ಲಿ ಆನ್ ಈಸ್ಟರ್ನ್ ಕೋಸ್ಟ್. ಮೆಜಾರಿಟಿ ಒರಿಸ್ಸಾದಲ್ಲಿ ಇರ್ತಿತ್ತು, ಅದಾದ್ಮೇಲೆ ಆಂಧ್ರ ಪ್ರದೇಶ್, ಫ್ಯೂ ಪಾರ್ಟ್ಸ್ ಇನ್ ತಮಿಳ್ನಾಡಲ್ಲಿ ಕೂಡ. ಬಟ್ ನಾವು ಫಾರ್ ದ ಫಸ್ಟ್ ಟೈಮ್ ಇಟ್ ಇಸ್ ಓಲೈವ್ ರಡ್ಲಿ ಟರ್ಟಲ್ ಮಾಸ್ ನೆಸ್ಟಿಂಗ್ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಇನ್ ಎಲ್ಲಿ? ಮಂಗಳೂರು. ಇಟ್ ಇಸ್ ಮಂಗಳೂರು. ನಮ್ಮ ಕೆನಡಾ ಕೋಸ್ಟ್ ಅಲ್ಲಿ ಬರುತ್ತೆ ಅಥವಾ ಕನ್ನಡ ಕೋಸ್ಟ್ ಅಲ್ಲಿ ಬರುತ್ತೆ. ವೆಸ್ಟರ್ನ್ ಕೋಸ್ಟ್ ಅಂತ ಕರಿತೀವಿ. ಮಾಸ್ ನೆಸ್ಟಿಂಗ್, ಈ ಒಂದು ಮಾಸ್ ನೆಸ್ಟಿಂಗ್ ಸೈಟ್ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅಡಿಬಾಡ ಅಂತ ಕರಿತೀವಿ. ಈ ಒಂದು ಮಾಸ್ ನೆಸ್ಟಿಂಗ್ ಸೈಟ್ ಅನ್ನ ವಿ ಕಾಲ್ ಇಟ್ ಆಸ್ ಅಡಿಬಾಡ ಅಂತ. ಓಕೆನಾ? ಎಸ್ ಆರ್ ನೋ? ಮಾಸ್ ನೆಸ್ಟಿಂಗ್ ಸೈಟ್ ವಿ ಕಾಲ್ ಇಟ್ ಆಸ್ ಅಡಿಬಾಡ. ಅದಾದ್ಮೇಲೆ ನೋಡಿ IUCN ಸ್ಟೇಟಸ್ ನೋಡಿ. IUCN ಅಂದ್ರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಕೂಡ ಮಾತಾಡಿದ್ವಿ. ನಾವಿದು ವಾಟ್ ಟೈಪ್ ಆಫ್ ಬಾಡಿ ಇದು? ಗವರ್ಮೆಂಟ್ ಬಾಡಿನ, NGO ನ? ಇಟ್ಸ್ ಎನ್ NGO. ಇಟ್ಸ್ ನಾಟ್ ಅ UN ಬಾಡಿ. UN ಬಾಡಿ ಅಲ್ವೇ ಅಲ್ಲ. ಇದನ್ನು ಕೂಡ ಎಕ್ಸಾಂಪಲ್ ಕ್ವೆಶ್ಚನ್ ಕೇಳಿದ್ದಾರೆ. UN ಬಾಡಿ ಅಲ್ಲ, ಇಟ್ ಇಸ್ ಅ NGO. NGO ಅಂದ್ರೆ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಂತ, ಅಂದ್ರೆ ಟ್ರಸ್ಟ್ ತರ, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಅಂಡ್ ಇವ್ರು ರಿಲೀಸ್ ಮಾಡ್ತಕ್ಕಂಥ ರಿಪೋರ್ಟ್ ಯಾವ್ದು ಸರ್ ಅಂತಂದ್ರೆ ವಿ ಕಾಲ್ ಇಟ್ ಆಸ್ ರೆಡ್ ಡೇಟಾ ಬುಕ್ ಅಂತ ಕರಿತೀವಿ. ರೆಡ್ ಡೇಟಾ ಬುಕ್. ಅಂಡ್ ಈ ರೆಡ್ ಡೇಟಾ ಬುಕ್ ಪ್ರಕಾರ ವಾಟ್ ಇಸ್ ದ IUCN ಸ್ಟೇಟಸ್ ಏನು? IUCN ಸ್ಟೇಟಸ್ ಏನಪ್ಪಾ ಅಂತಂದ್ರೆ ವಿ ಕಾಲ್ ಇಟ್ ಆಸ್ ವಲ್ನರಬಲ್ ಅಂತ. ರೆಡ್ ಡೇಟಾ ಬುಕ್ ಅಲ್ಲಿ ವಲ್ನರಬಲ್. ನಾವು ನೋಡಿ ಇಷ್ಟು ಕ್ರೈಟೀರಿಯಾಸ್ ಇದಾವೆ. ಎಕ್ಸ್ಟೆಂಟ್ ನೆನ್ಪಿಟ್ಕೊಳ್ಳಿ, ಇವಾಗ ಬೇಡ ಆದ್ರೆ ಬಟ್ ನೆನ್ಪಿಟ್ಕೋಬೇಕು. ಇಲ್ಲಿ ಎಕ್ಸ್ಟೆಂಟ್ ಅಂತ ಇದೆ, ಎಕ್ಸ್ಟೆಂಟ್ ಇನ್ ವೈಲ್ಡ್ ಅಂತ. ಅದಾದ್ಮೇಲೆ ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರಬಲ್, ನಿಯರ್ ಥ್ರೆಟನ್ಡ್. ಅದಾದ್ಮೇಲೆ ಇಟ್ ಇಸ್ ನಿಯರ್ ಥ್ರೆಟನ್ಡ್, ಲೀಸ್ಟ್ ಕನ್ಸರ್ನ್, ನಾಟ್ ಇವ್ಯಾಲ್ಯುಯೇಟೆಡ್, ಡೇಟಾ ಡೆಫಿಷಿಯನ್ಸಿ ಅಂತ. ಟೋಟಲ್ 9 ಕ್ರೈಟೀರಿಯಾಗಳಿದಾವೆ. ನೆನ್ಪಿಟ್ಕೊಂಡಿರ್ಬೇಕು. ಇಲ್ಲಿ ಟೋಟಲ್ ಇಲ್ಲಿ 7 ಕೊಟ್ಟಿದ್ದಾರೆ, ಜಾಗ ಇಲ್ಲ ಅಂತ. ಇಟ್ ಇಸ್ ಟೋಟಲ್ 9 ಕ್ರೈಟೀರಿಯಾಗಳಿದಾವೆ. ಆ 9 ಕ್ರೈಟೀರಿಯಾಗಳಲ್ಲಿ ಇಟ್ ಇಸ್ ಆಸ್ ಐ ಮೂವ್ ಫ್ರಮ್ ದಿಸ್ ಟು ದಿಸ್, ಎಕ್ಸ್ಟೆಂಟ್ ಇಂದ ಮೂವ್ ಆಗ್ತಿದ್ರೆ ಇಟ್ ಇಸ್ ಸ್ಪೀಶಿಯಸ್ ಪರ್ಸೆಂಟೇಜ್ ಎಕ್ಸ್ಟೆನ್ಷನ್ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿದ್ಯಾ? ಇಟ್ ಇಸ್ ಕಮ್ಮಿ ಆಗ್ತಿದೆ. ಅದೇ ಲೀಸ್ಟ್ ಕನ್ಸರ್ನ್ ಮೂವ್ ಆಗ್ತಿದ್ರೆ ಎಕ್ಸ್ಟೆನ್ಷನ್ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ, ಅಂದ್ರೆ ಸಾವಿನ ಪರ್ಸೆಂಟೇಜ್ ಜಾಸ್ತಿ ಅಂತ. ಈಗ ಹ್ಯೂಮನ್ಸ್ ನ ಎಕ್ಸ್ಟೆಂಟ್ ಡಿಕ್ಲೇರ್ ಮಾಡಿದ್ರೆ ಏನಿಲ್ಲ, ಅದು ಕಂಪ್ಲೀಟ್ 0 ಅಂತ. ಎಕ್ಸ್ಟೆಂಟ್ ಇನ್ ವೈಲ್ಡ್ ಅಂದ್ರೆ
ಓನ್ಲಿ ಇಟ್ ಇಸ್ ಪ್ರೆಸೆಂಟ್ ಇನ್ ಎಲ್ಲಿ ಝೂಸ್ ಅಕ್ವಾರಿಯಮ್ಸ್ ಅಲ್ಲಿ ಮಾತ್ರ ಇದೆ ಅಂತ. ನ್ಯಾಚುರಲ್ ಅಲ್ಲಿ ಇಲ್ಲ, ನ್ಯಾಚುರಲ್ ಎಕೋಸಿಸ್ಟಮ್ ಅಲ್ಲಿ ಇಲ್ಲ. ಬಟ್ ಆದರೆ ಇಟ್ ಇಸ್ ಪ್ರೆಸೆಂಟ್ ಓನ್ಲಿ ಎಲ್ಲಿ ನಾ ಬನ್ನಾರ್ಘಡ್ ಝೂಲ್ ಆಗಿರ್ಬೋದು, ಅದೇ ರೀತಿ ಡೆಲ್ಲಿ ಝೂಲ್ ಆಗಿರ್ಬೋದು, ಡಾರ್ಜಿಲಿಂಗ್ ಝೂಲ್ ಆಗಿರ್ಬೋದು, ಇಲ್ಲಿ ಮಾತ್ರ ಇದಾವೆ, ಝೂನಲ್ಲಿ ಮಾತ್ರ ಇದಾವೆ. ಅಂಡ್ ಎರಡನೇದು ಎಕ್ಸ್ಟಿಂಕ್ಟ್ ಅಂಡ್ ವೈಲ್ಡ್ ಝೂನಲ್ಲಿ ಮಾತ್ರ ಇದೆ ಸರ್ ಅಂತಂದ್ರೆ ಜಾವನ್ ರೈನೋ ಅಂತ ಕರಿತೀವಿ. ಜಾವನ್ ರೈನೋ, ಸುಮತ್ರನ್ ರೈನೋ ಎಲ್ಲಿ ಮಾತ್ರ ಇದಾವೆ? ಝೂನಲ್ಲಿ ಮಾತ್ರ ಇದಾವೆ. ಓಕೆನಾ? ಅದೇ ರೀತಿ ಕ್ರಿಟಿಕಲಿ ಎಂಡೇಂಜರ್ಡ್ ಆದ್ರೆ, ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ಏನು ಸರ್ ಅಂತಂದ್ರೆ ಇಟ್ ಇಸ್ ಪಾಪ್ಯುಲೇಷನ್ ಎಷ್ಟಕ್ಕಿಂತ ಕಡಿಮೆ ಇರಬೇಕು? 250ಕ್ಕಿಂತ ಕಡಿಮೆ ಇರಬೇಕು. ಅಡಲ್ಟ್ ಪಾಪ್ಯುಲೇಷನ್ ಲೆಸ್ ದ್ಯಾನ್ 250. 250 ಪಾಪ್ಯುಲೇಷನ್ ಗಿಂತ ಕಡಿಮೆ ಇದ್ರೆ ಅಂತ ಪ್ರಾಣಿಗಳನ್ನ ಯಾವ ಸ್ಟೇಟಸ್ ಕೊಡ್ತೀವಿ? ವಿ ಕಾಲ್ ಇಟ್ ಅಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ. CR ನೆನ್ಪಿಟ್ಕೊಳ್ಳಿ, ಸ್ಟೇಟಸ್ ಎಲ್ಲ CR ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ. ಎಕ್ಸ್ಟೆನ್ಷನ್ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ. ಅದೇ ರೀತಿ ಎಂಡೇಂಜರ್ಡ್ ಅಂದ್ರೆ ಎಕ್ಸಾಂಪಲ್ ಕೊಡಿ ಅದಕ್ಕೆ. ಕ್ರಿಟಿಕಲಿ ಎಂಡೇಂಜರ್ಡ್ಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಉದಾಹರಣೆ ಯಾವುದು ಸರ್ ಅಂತಂದ್ರೆ ಮೇಜರ್ ಆಗಿ ನಮ್ GIB ಅಂತ ಕರಿತೀವಿ. ವಾಟ್ ಇಸ್ GIB ಅಂದ್ರೆ? ಇಟ್ ಇಸ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ದ ಲಾರ್ಜೆಸ್ಟ್ ಬರ್ಡ್ ಇನ್ ಇಂಡಿಯಾ. ದ ಲಾರ್ಜೆಸ್ಟ್ ಬರ್ಡ್ ಇನ್ ಇಂಡಿಯಾ ನೋಡೋದಾದ್ರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಬಾಸ್ಟರ್ಡ್ ಅಲ್ಲ, ಬಸ್ಟರ್ಡ್ ಅಂತ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ. ಓಕೆ ಅಲ್ವಾ? ಸ್ಟೇಟ್ ಅನಿಮಲ್ ಆಫ್ ರಾಜಸ್ಥಾನ್ ನೆನ್ಪಿಟ್ಕೊಳ್ಳಿ, ಸ್ಟೇಟ್ ಅನಿಮಲ್ ಆಫ್ ರಾಜಸ್ಥಾನ್ ಅಂತ ಕೂಡ ಕರಿತೀವಿ. ಎಂಡೇಂಜರ್ಡ್ ಅಂದ್ರೆ ಪಾಪ್ಯುಲೇಷನ್ ಲೆಸ್ ದಾನ್ 1 ಎಕ್ಸ್ಟ್ರಾ ಮಾಡಿ ಅಷ್ಟೇ. ಇನ್ಕ್ರೀಸ್ ಆಗ್ಬೇಕು, ಕಡಿಮೆ ಆಗ್ಬೇಕಾ? ಜಾಸ್ತಿ ಆಗ್ಬೇಕು. ಇಟ್ ಇಸ್ ಲೆಸ್ ದ್ಯಾನ್ 2500ಕ್ಕಿಂತ ಕಡಿಮೆ ಇದ್ರೆ ಅದನ್ನೇಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಎಂಡೇಂಜರ್ಡ್. ಎಕ್ಸಾಂಪಲ್ ಕೂಡ ಉದಾಹರಣೆ ಕೊಡ್ತೀರಾ? ಉದಾಹರಣೆ ಯಾವುದು ಸರ್ ಅಂತಂದ್ರೆ ನಮ್ದು ಲಯನ್ ಆಗಿರ್ಬೋದು, ಅದೇ ರೀತಿ ಎಲಿಫೆಂಟ್ ಆಗಿರ್ಬೋದು, ಆನೆ ಆಗಿರ್ಬೋದು, ಹೌದು ಇಲ್ವೋ, ಹುಲಿ ಆಗಿರ್ಬೋದು, ಇವೆಲ್ಲ ಬರ್ತವೆ. ಮೇಜರ್ ಆಗಿ ಟೈಗರ್, ಮೇಜರ್ ಆಗಿ ಇಟ್ ಕಮ್ಸ್ ಅಂಡರ್ ಎಂಡೇಂಜರ್ಡ್. ಸರ್ ವಲ್ನರಬಲ್ ಅಂದ್ರೆ ಏನು ಸರ್ ಅಂತಂದ್ರೆ ವಲ್ನರಬಲ್ ಅಂದ್ರೆ ಪಾಪ್ಯುಲೇಷನ್ ಎಷ್ಟಕ್ಕಿಂತ ಕಡಿಮೆ ಇರ್ಬೇಕಿಲ್ಲಿ? 10,000ಕ್ಕಿಂತ ಕಮ್ಮಿ, 10,000ಕ್ಕಿಂತ ಕಡಿಮೆ. ಆ ಒಂದು ಸ್ಪೀಶೀಸ್ ಯಾವ ಸರ್ ಅಂತಂದ್ರೆ ರೀಸೆಂಟ್ ಆಗಿ ಲಯನ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆಸ್, ವಿ ಕಾಲ್ ಇಟ್ ಆಸ್ ದ ವಲ್ನರಬಲ್. ರೀಸೆಂಟ್ ಆಗಿ ಲಯನ್ ಆಗಿರ್ಬೋದು, ಈ ಓಲಾ ರಿಲೇಟೆಡ್ ಕೂಡ ಹೌದಲ್ಲ, ಓಲಾ ರಿಲೇಟೆಡ್ ಕೂಡ ವಲ್ನರಬಲ್. ಅದಾದ್ಮೇಲೆ ಇಟ್ ಇಸ್ ನಿಯರ್ ಥ್ರೆಟನ್ಡ್, ಲೀಸ್ಟ್ ಕನ್ಸರ್ನ್ ಅಂತ. ನಿಯರ್ ಥ್ರೆಟನ್ಡ್ ಆಸ್ ವೆಲ್ ಆಸ್ ಲೀಸ್ಟ್ ಕನ್ಸರ್ನ್. ಅಂಡ್ ನೆಕ್ಸ್ಟ್ ಒನ್ ಗಿವೆಡಿಂಗ್ ಕಾಲ್ಡ್ ಆಸ್ ಯಾವ್ದಪ್ಪ? ನೆಕ್ಸ್ಟ್ ಒನ್ ಅಂದ್ರೆ ಲೋಕ್ಟಾಕ್ ಲೇಕ್. ನಾವು ಫಸ್ಟ್ ಒನ್ ಏನಪ್ಪ ಲೋಕ್ಟಾಕ್ ಲೇಕ್ ಅಂತಂದ್ರೆ ಮೇಜರ್ ಆಗಿ ಫಸ್ಟ್ ಒನ್ ಲೋಕ್ಟಾಕ್ ಲೇಕ್ ಬಗ್ಗೆ ನೋಡೋದಾದ್ರೆ ಏನ್ ಗೊತ್ತಿರ್ಬೇಕಿಲ್ಲಿ? ಲೊಕೇಶನ್ ಎಲ್ಲಿ ಅಂತ. ವಾಟ್ ದ ಲೊಕೇಶನ್? ಮಣಿಪುರ್. ಲೊಕೇಶನ್ ಮಣಿಪುರ್ ಅಲ್ಲಿ ಇದೆ. ನಾವು ಮಣಿಪುರ್ ಕ್ಯಾಪಿಟಲ್ ಇಂಫಾಲ್. ಮಣಿಪುರ್ ಕ್ಯಾಪಿಟಲ್ ಇಂಫಾಲ್. ಲೋಕ್ಟಾಕ್ ಮಣಿಪುರ್ ಅಂತ ಕರಿತೀವಿ, ಲೋಕ್ಟಾಕ್ ಮಣಿಪುರ್. ಅಂಡ್ ಎರಡನೇದ್ ನೋಡೋದಾದ್ರೆ ಸರ್ ಈ ಒಂದು ಲೋಕ್ಟಾಕ್ ಲೇಕ್ ಎಲ್ಲಿದೆ ಸರ್ ಅಂತ ಮಣಿಪುರ್. ಓಕೆ, ಬಟ್ ಯಾವ ಒಂದು ನ್ಯಾಷನಲ್ ಪಾರ್ಕ್ ವಿತಿನ್ ಅಲ್ಲಿ ಇದೆ ಅಂತಂದ್ರೆ ಕೇಬುಲ್ ಲ್ಯಾಮ್ಜೋ ನ್ಯಾಷನಲ್ ಪಾರ್ಕ್ ಅಂತ. ಇಟ್ ಇಸ್ ಪ್ರೆಸೆಂಟ್ ವಿತಿನ್ ಎಲ್ಲಿದಾವೆ? ವಿತಿನ್ ಎಲ್ಲಪ್ಪ ಅಂತಂದ್ರೆ ಕೇಬುಲ್ ಲ್ಯಾಮ್ಜೋ ನ್ಯಾಷನಲ್ ಪಾರ್ಕ್. ವಿ ಕಾಲ್ ಇಟ್ ಆಸ್ ಕೇಬುಲ್ ಲ್ಯಾಮ್ಜೋ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಕೇಬುಲ್ ಲ್ಯಾಮ್ಜೋ ನ್ಯಾಷನಲ್ ಪಾರ್ಕ್ ಅಂತ. ಓಕೆನಾ? ಕೇಬುಲ್ ಲ್ಯಾಮ್ಜೋ ನ್ಯಾಷನಲ್ ಪಾರ್ಕ್ ಅಂತ. ಅಂಡ್ ಮೂರನೇದ್ ನೋಡೋದಾದ್ರೆ ಸರ್ ಇದ್ರದ್ದು ಒಂದು ಸ್ವಲ್ಪ ಫೀಚರ್ಸ್ ಹೇಳಿ ಈ ಒಂದು ಲೋಕ್ಟಾಕ್ ಲೇಕ್ದು ಅಂತಂದ್ರೆ ಏನಪ್ಪ? ಮೊದಲನೇ ಫೀಚರು, ಇಟ್ ಇಸ್ ದ ವರ್ಲ್ಡ್ಸ್ ಓನ್ಲಿ ಫ್ಲೋಟಿಂಗ್ ಲೇಕ್. ಇಟ್ ಇಸ್ ದ ವರ್ಲ್ಡ್ ಅಲ್ಲೇ ಯಾವ್ದಿದು? ವರ್ಲ್ಡ್ಸ್ ಫಸ್ಟ್ ಕೂಡ ಹೌದು ಅಂಡ್ ಓನ್ಲಿ ಕೂಡ ಹೌದು. ವರ್ಲ್ಡ್ಸ್ ಫಸ್ಟ್ ಅಂಡ್ ಓನ್ಲಿ. ವರ್ಲ್ಡ್ಸ್ ಫಸ್ಟ್ ಅಂಡ್ ಓನ್ಲಿ. ಏನ್ ಓನ್ಲಿ? ಇಟ್ ಇಸ್ ಫ್ಲೋಟಿಂಗ್ ವೆಟ್ಲ್ಯಾಂಡ್. ಫ್ಲೋಟಿಂಗ್ ವೆಟ್ ಲ್ಯಾಂಡ್ ಅಂತ ಕರಿತೀವಿ. ಓಕೆನಾ? ಫ್ಲೋಟಿಂಗ್ ವೆಟ್ ಲ್ಯಾಂಡ್. ನಾವು ಸರ್ ಈ ಫ್ಲೋಟಿಂಗ್ ಅಂದ್ರೆ ಏನು ಸರ್? ಈ ಫ್ಲೋಟಿಂಗ್ ಏನ್ ತೇಲ್ತಾ ಇರತ್ತಾ? ನೀರ್ ಮೇಲೆಲ್ಲ ತೇಲ್ತಾ ಇರತ್ತಂಗೆ? ನೋ, ಆಕ್ಚುಲ್ ಆಗಿ ಏನ್ ತೇಲ್ತಿರತ್ತೆ ಸರ್ ಅಂತಂದ್ರೆ ಇವ ನೋಡಿ ಹುಲ್ಲೆಲ್ಲ ತೇಲ್ತಿದೆ ಸರ್. ಈ ಹುಲ್ಲೇನು ಸರ್ ಅಂತಂದ್ರೆ ವಿ ಕಾಲ್ ಇಟ್ ಆಸ್
ವೆಜಿಟೇಷನ್ ಅಂತ. ವೆಜಿಟೇಷನ್ ಅಂದ್ರೆ ಏನು? ಈ ಹುಲ್ಲಿದಾವಲ್ಲ, ದ ಗ್ರಾಸಸ್ ವಿಲ್ ಸ್ಟಾರ್ಟ್ ಟು ಗ್ರೋ. ಹೆಂಗ್ ಗ್ರೋ ಆಗತ್ತೆ ಸರ್ ಅಂತಂದ್ರೆ ಪ್ಯಾಚಸ್ ಆಗಿ ಗ್ರೋ ಆಗತ್ತೆ. ಈ ಒಂದು ಹುಲ್ಲನ್ನ ಇಲ್ಲಿ ಮಾತ್ರ ನೋಡ್ತೀವಿ, ಹೌದೋ ಇಲ್ವೋ? ಇಟ್ ಇಸ್ ನೀರಿದೆ, ಅಂಡ್ ಈ ನೀರ್ ಮೇಲೆ ಈ ಒಂದು ನ್ಯಾಚುರಲ್ ವೆಜಿಟೇಷನ್ ಇದೆಯಲ್ಲ, ಈ ಒಂದು ನ್ಯಾಚುರಲ್ ವೆಜಿಟೇಷನ್ ಇಸ್ ಫ್ಲೋಟಿಂಗ್, ಮೂವ್ ಆಗ್ತಾ ಇರುತ್ತೆ. ನಾವ್ ಈ ಮೂವ್ ಆಗ್ತಾ ಇದ್ರೆ ನಾನು ಒಂದ್ ಸೈಡ್ ಇಂದ ನೋಡ್ತೀನಿ, ಹೆಂಗ ಅನ್ಸುತ್ತೆ ನನಗೆ, ಲೇಕ್ ಏನೋ ಮೂವ್ ಆಗ್ತಿದ್ಯೇನೋ ಅಂತ, ಫ್ಲೋಟ್ ಆಗ್ತಿದ್ಯೇನೋ ಅಂತ. ಅಂಡ್ ಅದಕ್ಕೋಸ್ಕರ ವಿ ಕಾಲ್ ಇಟ್ ಆಸ್ ಫ್ಲೋಟಿಂಗ್ ವೆಟ್ ಲ್ಯಾಂಡ್ ಅಂತ ಕರಿತೀವಿ. ಸರ್, ಈ ಒಂದು ಫ್ಲೋಟಿಂಗ್ ಹುಲ್ಲಿದೆಯಲ್ಲ, ಅದನ್ನ ಏನಂತ ಕರಿತೀವಿ ಸರ್ ಅಂತಂದ್ರೆ ಫುಮ್ಡೀಸ್ ಅಂತ. ದ ಫ್ಲೋಟಿಂಗ್ ನ್ಯಾಚುರಲ್ ವೆಜಿಟೇಷನ್ ವಿತ್ ಇನ್ ದಿಸ್ ಮಣಿಪುರ್ ಅಲ್ಲಿ ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಫುಮ್ಡೀಸ್. ಫುಮ್ಡೀಸ್ ಅಂದ್ರೆ PHUMDIS. ಫುಮ್ಡೀಸ್ ಅಂದ್ರೆ ಏನಿಲ್ಲಿ ದ ಫ್ಲೋಟಿಂಗ್ ನ್ಯಾಚುರಲ್ ವೆಜಿಟೇಷನ್ ಅಥವಾ ಗ್ರಾಸಸ್ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಫುಮ್ಡೀಸ್. ನಾವು ಈ ಒಂದು ಫುಮ್ಡೀಸ್ ಮೇಲೆ ಈ ಹುಲ್ಲೆಲ್ಲ ಮೇದಕ್ಕೆ ಯಾವ್ದೋ ಆರ್ಗಾನಿಸಮ್ ಇರಬೇಕು, ಅದು ಯಾವ್ದೋ ಒಂದು ಪ್ರಾಣಿ ಇರಬೇಕು. ಅದು ಯಾವ ಪ್ರಾಣಿ ಸರ್ ಅಂತಂದ್ರೆ ಸಾಂಗಾಯಿ ಜಿಂಕೆ ಅಂತ ಕರಿತೀವಿ, ಅಥವಾ ಸಾಂಗಾಯಿ ಡಿಯರ್ ಅಂತ. ಕೇಳಿಸ್ಕೊಳ್ಳಿ, ನಾವ್ ಈ ಸಾಂಗಾಯಿ ಡಿಯರ್ ಇದ್ರ ಮೇಲೆ ಹುಲ್ ಮೇಯಕ್ ಹೋದಾಗ ಡೋಂಟ್ ಯು ಥಿಂಕ್ ಅದು ಒಂದೇ ಕಡೆ ಇಟ್ ಇಸ್ ಸ್ಟಾಗ್ನೆಂಟ್ ಆಗಿ ನಿಲ್ಲಕ್ ಆಗ್ತಿರತ್ತಾ ಅಥವಾ ಶೇಕ್ ಆಗ್ತಿರತ್ತಾ? ಶೇಕ್ ಆಗ್ತಿರತ್ತೆ, ಯಾಕಂದ್ರೆ ನೀರಿದೆ ಕೆಳಗಡೆ. ನಾವು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಒಂದ್ ಕಡೆ ಈ ಕಡೆ ಒಂದ್ ಕಡೆ ಆ ಕಡೆ ಮಾಡ್ತಿರ್ತೀವಲ್ಲ, ಅದನ್ನ ನೋಡೋರ್ಗೆ ಹೆಂಗ್ ಕಾಣತ್ತೆ ಅಂತಂದ್ರೆ ಡಿಯರ್ ಡ್ಯಾನ್ಸ್ ಮಾಡ್ತಿದ್ಯೇನೋ ಅಂತ, ಹೌದು ಇಲ್ವೋ? ಅಂಡ್ ದಿಸ್ ಸಾಂಗಾಯಿ ಡಿಯರ್ ನ ಕೂಡ ಡ್ಯಾನ್ಸಿಂಗ್ ಡಿಯರ್ ಅಂತ ಕರಿತೀವಿ, ಡ್ಯಾನ್ಸಿಂಗ್ ಜಿಂಕೆ ಅಂತ. ದಿಸ್ ಸಾಂಗಾಯಿ ಡಿಯರ್ ಎಲ್ ಪ್ರೆಸೆಂಟ್ ಇರತ್ತಪ್ಪ ಅಂದ್ರೆ ನೆನ್ಪಿಟ್ಕೊಳ್ಳಿ, ಸಾಂಗಾಯಿ ಡಿಯರ್ ಎಂಡೆಮಿಕ್ ಟು ದಿಸ್ ಇಂಫಾಲ್. ಎಂಡೆಮಿಕ್ ಟು ಎಲ್ಲಪ್ಪ ಅಂದ್ರೆ ಕೇಬುಲ್ ಲ್ಯಾಂಬ್ಜಾ ನ್ಯಾಷನಲ್ ಪಾರ್ಕ್ ಮಣಿಪುರಲ್ಲಿ ಮಾತ್ರ ಇದೆ, ಅಂದ್ರೆ ಲೋಕ್ಟಾಕ್ ಲೇಕ್ ಅಲ್ಲಿ ಮಾತ್ರ ಇದೆ. ಎಂಡೆಮಿಕ್ ಅಂತ ಕೂಡ ಕರಿತೀವಿ. ಇಟ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಅ ಪರ್ಟಿಕ್ಯುಲರ್ ಲೊಕೇಶನ್ ಇದ್ರೆ ಅದನ್ನ ಏನಂತ ಕರಿತೀವಿ, ಎಂಡೆಮಿಕ್ ಅಂತ ಕರಿತೀವಿ. ಇಟ್ ಇಸ್ ಎಂಡೆಮಿಕ್. ಅಂಡ್ ಸ್ಟೇಟ್ ಅನಿಮಲ್ ಆಫ್ ಮಣಿಪುರ್ ಕೂಡ ಹೌದು, ಎಂಡೆಮಿಕ್ ಅಂಡ್ ಸ್ಟೇಟ್ ಅನಿಮಲ್ ಆಫ್ ಮಣಿಪುರ್. ಓಕೆ, ಅರ್ಥ ಆಗ್ತಿದ್ಯಾ? ಸಾಂಗಾಯಿ ಡಿಯರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಏನಿಲ್ಲಿ ಡ್ಯಾನ್ಸಿಂಗ್ ಡಿಯರ್. ಏನು ಡ್ಯಾನ್ಸಿಂಗ್ ಅಂತಂದ್ರೆ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇಟ್ ವಿಲ್ ಬಿ ಬ್ಯಾಲೆನ್ಸಿಂಗ್. ಅಂಡ್ ನೋಡುಗರಿಗೆ ಏನ ಹೆಂಗ್ ಕಾಣಿಸುತ್ತೆ ಅಂತಂದ್ರೆ ಇಟ್ ಇಸ್ ಏನೋ ಡ್ಯಾನ್ಸ್ ಮಾಡ್ತಿದ್ಯೇನೋ ಅಂತ. ಅಂಡ್ ಇದನ್ನ ವಿ ಕಾಲ್ ಇಟ್ ಆಸ್ ಡ್ಯಾನ್ಸಿಂಗ್ ಡಿಯರ್ ಅಂತ ಕರಿತೀವಿ, ಡ್ಯಾನ್ಸಿಂಗ್ ಡಿಯರ್ ಅಥವಾ ಸಾಂಗಾಯಿ ಡಿಯರ್ ಅಂತ. ಈ ಸಾಂಗಾಯಿ ಡಿಯರ್ ಬಗ್ಗೆ ಒಂದ್ ಸ್ವಲ್ಪ ನೋಡೋದಾದ್ರೆ, ದಿಸ್ ಸಾಂಗಾಯಿ ಡಿಯರ್ ಇಸ್ ಪ್ರೆಸೆಂಟ್ ಇನ್ ಎಲ್ಲಿ? ಮಣಿಪುರ್ ಲೋಕ್ತಾಕ್ ಲೇಕ್ ಅಲ್ಲಿ, ಕೇಬುಲ್ ಲ್ಯಾಂಬ್ಜಾ ನ್ಯಾಷನಲ್ ಪಾರ್ಕ್ ಅಲ್ಲಿ. ಅದನ್ನ ವಿ ಕಾಲ್ ಇಟ್ ಆಸ್ ಎಂಡೆಮಿಕ್ ಸ್ಪೀಷಸ್. ನಾವು ಎರಡನೇದ್ ನೋಡೋದಾದ್ರೆ ಸರ್ ಇದ್ರದ್ದು IUCN ಸ್ಟೇಟಸ್ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಲ್ಲಿ ವಾಟ್ ಇಸ್ ದ IUCN ಸ್ಟೇಟಸ್? ನನಗೆ ಬೇಗ ಹೇಳಿ, IUCN ಸ್ಟೇಟಸ್ ಏನು? IUCN ಸ್ಟೇಟಸ್ ಏನಪ್ಪಾ ಅಂತಂದ್ರೆ ಎಂಡೇಂಜರ್ಡ್. IUCN ಸ್ಟೇಟಸ್ ಎಂಡೇಂಜರ್ಡ್. ಈಗ ನೀವ್ ಹೇಳಿ ಎಂಡೇಂಜರ್ಡ್ ಅಂದ್ರೆ ಏನು? ಅಂದ್ರೆ ಏನು? ಲೆಸ್ ದ್ಯಾನ್ 2500ಕ್ಕಿಂತ ಅಡಲ್ಟ್ ಪಾಪ್ಯುಲೇಷನ್ ಕಡಿಮೆ ಇದ್ರೆ ಅದನ್ನೇನಂತ ಕರಿತೀವಿ? 2500ಕ್ಕಿಂತ ಕಡಿಮೆ ಪಾಪ್ಯುಲೇಷನ್ ಇದ್ರೆ ಅಂತ ಒಂದು ಸ್ಪೀಶೀಸ್ ನ ಏನಂತ ಕರಿತೀವಿ? ಎಂಡೇಂಜರ್ಡ್ ಅಂತ. ಓಕೆನಾ? ಎಂಡೇಂಜರ್ಡ್ ಕ್ಲಿಯರ್ ಆಯ್ತಾ ಹೋಗ್ಲಿ? ಅದನ್ನ ವಿ ಕಾಲ್ ಇಟ್ ಆಸ್ ಎಂಡೇಂಜರ್ಡ್ ಅಂತ ಕರಿತೀವಿ. ಅಂಡ್ ಮೂರನೇದ್ ನೋಡೋದಾದ್ರೆ ಇಟ್ ಇಸ್ ಕಿಯೋಲಜಿಯೋ. ಈಗ ಕಿಯೋಲಜಿಯೋ ಬಗ್ಗೆ ನೋಡೋದಾದ್ರೆ ಏನ್ ನೋಡ್ಬೇಕಮ್ಮ? ಮೊದ್ಲೀಗ ಸೇಮ್ ಬ್ಲೂ ಪ್ರಿಂಟ್. ಫಸ್ಟ್ ಏನಪ್ಪಾ ಅಂತ ಲೊಕೇಶನ್ ಯಾವ ಒಂದು ರಾಜ್ಯದಲ್ಲಿದೆ? ಲೊಕೇಶನ್ ಎಲ್ಲಪ್ಪ ಅಂತಂದ್ರೆ ರಾಜಸ್ಥಾನ್ ಅಂತ ಕರಿತೀವಿ. ಓಕೆನಾ? ರಾಜಸ್ಥಾನ್. ನಾವು ರಾಜಸ್ಥಾನ್ ಕ್ಯಾಪಿಟಲ್ Jaipur. Rajasthan capital Jaipur. Which is the largest state in India based on area ಕೇಳಿದ್ರೆ? ರಾಜಸ್ಥಾನ. ಪಾಪ್ಯುಲೇಷನ್ ಕೇಳಿದ್ರೆ UP. ಡೆನ್ಸಿಟಿ ಕೇಳಿದ್ರೆ ಬಿಹಾರ್. ಓಕೆ, ಮೂರು ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ಏರಿಯಾ ವೈಸ್ ಕೇಳಿದ್ರೆ ರಾಜಸ್ಥಾನ್, ಅಂಡ್ ಎರಡನೇದು ಇಟ್ ಇಸ್ ಪಾಪ್ಯುಲೇಷನ್ ವೈಸ್ ಕೇಳಿದ್ರೆ ಉತ್ತರ ಪ್ರದೇಶ್,
ಡೆನ್ಸಿಟಿ ವೈಸ್ ಕೇಳಿದ್ರೆ ಬಿಹಾರ್. ಓಕೆನಾ, ಇದು ಡೌಟ್ ಇದೆ ತಾನೆ ಮೂರು. ಅಂಡ್ ಇನ್ನೊಂದು ಆಡ್ ಮಾಡೋದಾದ್ರೆ ವಿಚ್ ಇಸ್ ದ ವೆಸ್ಟರ್ನ್ ಮೋಸ್ಟ್ ಸ್ಟೇಟ್. ವೆಸ್ಟರ್ನ್ ಮೋಸ್ಟ್ ಸ್ಟೇಟ್ ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್ ಮತ್ತೆ ರಾಜಸ್ಥಾನ. ವೆಸ್ಟರ್ನ್ ಮೋಸ್ಟ್ ಸ್ಟೇಟ್ ರಾಜಸ್ಥಾನ್. ಯಾವ್ದು ಸರ್ ಅಂತಂದ್ರೆ ಜೈಸಲ್ಮೇರ್ ಅಂತ ಕರಿತೀವಿ. ಜೈಸಲ್ಮೇರ್ ಇಸ್ ಕನ್ಸಿಡರ್ಡ್ ಟು ಬಿ ದ ವೆಸ್ಟರ್ನ್ ಮೋಸ್ಟ್ ಲೊಕೇಶನ್. ವೆಸ್ಟರ್ನ್ ಮೋಸ್ಟ್ ಲೊಕೇಶನ್ ಜೈಸಲ್ಮೇರ್, ವೆಸ್ಟರ್ನ್ ಮೋಸ್ಟ್ ಲೊಕೇಶನ್. ಈಸ್ಟರ್ನ್ ಮೋಸ್ಟ್ ಕೇಳಿದ್ರೆ ಅರುಣಾಚಲ್ ಪ್ರದೇಶ್. ನಾರ್ತ್ ಕೇಳಿದ್ರೆ ಯಾಕೆ ಲದಾಖ್. ಲದಾಖ್ ಅದಾದ್ಮೇಲೆ ಇಂದಿರಾ ಪಾಯಿಂಟ್ ಅಂತ ಅಥವಾ ಇಂದಿರಾ ಕಾಲ್ ಅಂತ ಕೂಡ ಕರಿತೀವಿ. ಸದರ್ನ್ ಮೋಸ್ಟ್ ಕೇಳಿದ್ರೆ ಅಂಡಮಾನ್ ಅಂಡ್ ನಿಕೋಬಾರ್. ಅಂಡಮಾನ್ ಅಂಡ್ ನಿಕೋಬಾರ್ ಹೌದಾ ಇಲ್ವೋ ನೋಡೋಣ, ತೋರಿಸಿ ನಾನು ಅಂಡಮಾನ್ ನಿಕೋಬಾರ್. ಬಟ್ ನಮ್ಮ ಮೇನ್ ಲ್ಯಾಂಡ್ ಅಲ್ಲಿ ಕೇಳಿದ್ರೆ ನೀವು ಹೇಳಿದ್ ಕರೆಕ್ಟ್. ಬಟ್ ನಮ್ಮ ಮೇನ್ ಲ್ಯಾಂಡ್ ಅಲ್ಲಿ ಕೇಳಿದ್ರೆ ಕನ್ಯಾಕುಮಾರಿ, ಧನುಷ್ಕೋಡಿ ಅಂತ ಕರಿತೀವಿ. ಅದೇ ವಿತ್ ರೆಸ್ಪೆಕ್ಟ್ ಟು ನಮ್ಮ ಕಂಪ್ಲೀಟ್ ಇಂಡಿಯನ್ ಟೆರಿಟರಿಯಲ್ಲಿ ಸದರ್ನ್ ಮೋಸ್ಟ್ ಯಾವ್ದಪ್ಪ ಅಂತಂದ್ರೆ ನಿಕೋಬಾರ್. ಅದು ಯಾವ ಲೊಕೇಶನ್ ಸರ್ ಅಂದ್ರೆ ಪಿಗ್ಮ್ಯಾಲಿಯನ್ ಪಾಯಿಂಟ್ ಅಂತ ಕರಿತೀವಿ. ಅದನ್ನ ಇಟ್ ಹಸ್ ಬೀನ್ ರಿನೇಮ್ಡ್ ಆಸ್ ಇಂದಿರಾ ಪಾಯಿಂಟ್ ಅಂತ. ಇಂದಿರಾ ಗಾಂಧಿ ಹೋದಾಗ ರಿನೇಮ್ ಮಾಡಿ ಬರ್ಬಿಟ್ಟು ಬಂದಿದ್ದಾರೆ ಅಷ್ಟೇ, ಪೇಂಟ್ ಹೊಡ್ಕೊಂಡು ನನ್ನ ಹೆಸರು ಇರ್ಲಿ ಅಷ್ಟೇ. ಪಿಗ್ಮ್ಯಾಲಿಯನ್ ಪಾಯಿಂಟ್ ನ ಅಥವಾ ಇಟ್ ಹಸ್ ರಿನೇಮ್ಡ್ ಆಸ್ ಇಂದಿರಾ ಪಾಯಿಂಟ್ ಅಂತ. ಸದರ್ನ್ ಮೋಸ್ಟ್ ಇಸ್ ಇಂದಿರಾ ಪಾಯಿಂಟ್, ನಾರ್ದರ್ನ್ ಮೋಸ್ಟ್ ಇರ್ತಕ್ಕಂಥದ್ದು ವಿ ಕಾಲ್ ಇಟ್ ಆಸ್ ಇಂದಿರಾ ಕಾಲ್ ಅಂತ. ಓಕೆನಾ, ಎಸ್, ಇವೆಲ್ಲ ನ್ಯೂಸ್ ಗೊತ್ತಿರ್ಬೇಕು ಇಲ್ಲಿ. ಅಂಡ್ ನಮ್ಮ ಒಂದು ರಾಜಸ್ಥಾನ್ ಬಗ್ಗೆ ಒಂದು ಸ್ವಲ್ಪ ನೋಡೋದಾದ್ರೆ ಮೇಜರ್ ಆಗಿ ಗೊತ್ತಿರ್ಲಿ, ಈ ಒಂದು ಹಾಫ್ ಆಫ್ ದ ರಾಜಸ್ಥಾನ್ ಏನಾಗಿದೆ, ಇಟ್ ಇಸ್ ಹಾಫ್ ಆಫ್ ದ ರೀಜನ್ ಆರ್ ಹಾಫ್ ಆಫ್ ದ ಏರಿಯಾ ಇಟ್ ಇಸ್ ಮೇಡ್ ಅಪ್ ಆಫ್ ಏನಪ್ಪಾ ಅಂತಂದ್ರೆ ಮರುಭೂಮಿ ಅಂತ ಕರಿತೀವಿ. ಮರುಭೂಮಿ ಅಂದ್ರೆ ಡೆಸರ್ಟ್ ಅಂತ. ಮರುಭೂಮಿನ ವಿ ಕಾಲ್ ಇಟ್ ಆಸ್ ಡೆಸರ್ಟ್. ಈ ಮರುಭೂಮಿನ ಡೆಸರ್ಟ್. ಸರ್ ಈ ಒಂದು ರೀಜನ್ ಯಾವ್ದು ಸರ್ ಅಂತಂದ್ರೆ, ಈ ಒಂದು ರೀಜನ್ ಬ್ಲಾಕ್ ಮಾಡ್ತಕ್ಕಂಥ ರೀಜನ್ ಯಾವ್ದು ಅಂತಂದ್ರೆ ಅದನ್ನ ಪರ್ವತ ಅಂತ ಕರಿತೀವಿ. ಯಾವ ಪರ್ವತ? ಅರಾವಲಿ ಪರ್ವತ ಅಂತ. ಅರಾವಲಿ ಪರ್ವತ ಆರ್ ಅರಾವಲಿ ಮೌಂಟನ್ಸ್. ಇವತ್ತು ಕೂಡ ನ್ಯೂಸ್ ಅಲ್ಲಿ ಇದೆ ನೋಡಿದ್ರೆ ಪೇಪರ್ ಅಲ್ಲಿ, ಗ್ರೇಟ್ ಗ್ರೀನ್ ವಾಲ್ ಇನಿಷಿಯೇಟಿವ್ ಅಂತ. ಈ ಒಂದು ಅರಾವಲಿ ರೀಜನ್ ಅಲ್ಲಿ ವಿ ಆರ್ ಗೋಯಿಂಗ್ ಫಾರ್ ಪ್ಲಾಂಟಿಂಗ್. ಮೇಜರ್ ನೋಡಿ ಉದಯ್ಪುರ್, ಅದೇ ರೀತಿ ಜೈಪುರ್ ನೋಡಿ, ಅದೇ ರೀತಿ ನಮ್ಮ ಕಿಯೋಲದಿಯೋ ನ್ಯಾಷನಲ್ ಪಾರ್ಕ್ ನೋಡಿ. ಕಿಯೋಲದಿಯೋ ಅಥವಾ ಇದೇನಂತ ಕರಿತೀವಿ ಭರತ್ಪುರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಕೂಡ ಇದೆ. ದಿಸ್ ಕಿಯೋಲದಿಯೋ ಲೇಕ್ ಎಲ್ಲಿದೆಯಪ್ಪ ಅಂತಂದ್ರೆ ಈ ಭರತ್ಪುರ್ ಲೇಕ್ ಅಲ್ಲಿ ಇದೆ. ಭರತ್ಪುರ್ ನ್ಯಾಷನಲ್ ಪಾರ್ಕ್ ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒನ್ ನೋಡೋದಾದ್ರೆ ಈ ಕಿಯೋಲದಿಯೋ ಬಗ್ಗೆ ನೋಡೋದಾದ್ರೆ ಲೊಕೇಶನ್ ಏನಪ್ಪಾ, ವಾಟ್ ಇಸ್ ದ ಲೊಕೇಶನ್ ಆಫ್ ದಿಸ್ ಕಿಯೋಲದಿಯೋ ಲೇಕ್ ಅಥವಾ ಕಿಯೋಲದಿಯೋ ವೆಟ್ಲ್ಯಾಂಡ್? ಇಟ್ ಇಸ್ ರಾಜಸ್ಥಾನ್. ಇಟ್ ಇಸ್ ರಾಜಸ್ಥಾನ್. ಈ ರಾಜಸ್ಥಾನ್ ಅಲ್ಲಿ ಎಲ್ಲಿದೆಯಪ್ಪ ಅಂತಂದ್ರೆ ವಿತ್ ಇನ್ ಭರತ್ಪುರ್ ನ್ಯಾಷನಲ್ ಪಾರ್ಕ್ ಅಲ್ಲಿ. ಅದಕ್ಕೆ ಇದನ್ನ ಭರತ್ಪುರ್ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರಿತೀವಿ. ಭರತ್ಪುರ್ ನ್ಯಾಷನಲ್ ಪಾರ್ಕ್ ಅಂತ.